ಇವತ್ತ ಪಿಷ್ಟದ ಪರೀಕ್ಷೆ. ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್. ಪಿಷ್ಟದ ಪರೀಕ್ಷೆಯನ್ನ ಮಾಡೋಣ. ಇಲ್ಲೇ ಬೇಯಿಸಿದ ಅನ್ನ. ಯಾವುದು? ಬೇಯಿಸಿದ ಅನ್ನವನ್ನ ಒಂದು ಪ್ರಣಾಳದಲ್ಲಿ ತೆಗೆದುಕೊಳ್ಳಿ. ಇದು ಒಂದು ಪ್ರಣಾಳ, ಟೆಸ್ಟ್ ಟ್ಯೂಬ್ ಅಂತ ಕರಿತೀರಿ, ಹೌದಲ್ರಿ? ಇಂಗ್ಲಿಷ್ನಾಗ ಟೆಸ್ಟ್ ಟ್ಯೂಬ್ ಅಂತ ಕರಿತೀರಿ, ಕನ್ನಡದೊಳಗೆ ಇದಕ್ಕೆ ಏನಂತಾರೆ? ಪ್ರಣಾಳ ಅಂತ ಕರಿತೀರಿ. ಈ ಪ್ರಣಾಳಕ್ಕೆ ದುರ್ಬಲ ಅಯೋಡಿನ್ ಇದ್ರ ಹೆಸರೇನ್ರಿ? ಈ ಅಯೋಡಿನ್ 2 ಅಥವಾ 3 ಡ್ರಾಪ್ಸ್ ಹಾಕ್ರಿ ಅಂತ ಹೇಳೋರು. ಎಷ್ಟು ಹಾಕ್ರಿ ಅಂತಾರ? 2 ಅಥವಾ 3 ಡ್ರಾಪ್ಸ್ ಹಾಕಿದಾಗ ಕಲರ್ ಏನ್ ಚೇಂಜ್ ಆತ್ರಿ? ಕಪ್ಪು ನೇರಳೆ. ಅದರಲ್ಲಿ ಏನಾಯ್ತ್ರಿ? ಕಪ್ಪು ನೇರಳೆ ಕಲರ್ ಬಂತು. ಈ ಕಲರ್ ಬಂದಾಗ ಇದನ್ನ ನಾವ್ ಏನಂತ ಕರಿತೀವ್ರಿ? ಈ ಆಹಾರದಲ್ಲಿ ಪಿಷ್ಟ ಅನ್ನೋದಿದೆ. ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಏನ್ ಕೊಡ್ತದ್ರಿ? ಶಕ್ತಿಯನ್ನ ಕೊಡ್ತದೆ. ಏನ್ ಕಲರ್ ಚೇಂಜ್ ಆಯ್ತ್ರಿ? ಕಲರ್ ಚೇಂಜ್ ಆಯ್ತು. ಬೇರೆ ಯಾವ್ದಾದ್ರು ಪದಾರ್ಥವನ್ನ ತೆಗೆದುಕೊಂಡು ಈ ಪರೀಕ್ಷೆ ಮಾಡಿದ್ರ ನಮ್ಗೆ ಈ ಕಲರ್ ಚೇಂಜ್ ಆಗುದಿಲ್ಲ. ಅದಕ್ಕ ಅನ್ನದಲ್ಲಿ ಪಿಷ್ಟ ಇದೆ, ಕಾರ್ಬೋಹೈಡ್ರೇಟ್ ಇದೆ ಅಂತ ನಾವು ಸಾಬೀತುಪಡಿಸಿದ್ವಿ. ಇದೇ ಜಾಗದೊಳಗಡೆ ನಾವು ಏನನ್ನಪ್ಪ, ಆಲೂಗಡ್ಡೆ, ಬೇಯಿಸಿದ ಬಟಾಟೆ ಅಥವಾ ಆಲೂಗಡ್ಡೆ ಅಂತಿರಲ್ಲ, ಅದನ್ನ ತೆಗೆದುಕೊಂಡಾಗ ಕೂಡ ನಮ್ಗ ಇದೇ ಪರೀಕ್ಷೆಯಲ್ಲಿ ಇದೇ ಕಲರ್ ಚೇಂಜ್ ಬರುತ್ತೆ. ಅರ್ಥ ಆಯ್ತ್ರಿ? ಸ್ಟಾಪ್ ಇಟ್.